ಓಕೆ, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ರಘು ದೊಡ್ಡೇರಿ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ನಿಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಅವರೇ, ಜೆಡಿಎಸ್ ಒಂದ್ ರೀತಿಯಾಗಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಹಿಂಗೆ ಆಗ್ಬಿಟ್ಟಿದ್ಯಾ, ನಾ ಘರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ? ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ಜೆ ಡಿ ಎಸ್ ಪಕ್ಷ ಇವತ್ತು ತುಂಬ ಶಕ್ತಿಶಾಲಿಯಾಗಿದೆ. ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಕಳೆದ ಚುನಾವಣೆಯಲ್ಲಿ 19 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ ಅಂತ, ಅಷ್ಟೇ ಗೆದ್ದಿದ್ದಾರೆ ಅಂತ ಹೇಳಿ ಪಕ್ಷನ ಒಂದು ಯಾವುದೋ ರೀತಿಯಲ್ಲಿ ನೋಡ್ತಿರುವಂಥ ಕಾಂಗ್ರೆಸ್ ಪಕ್ಷದವ್ರಿಗೆ ನಿಜವಾಗ್ಲೂ ಸಂಕಷ್ಟದಲ್ಲಿರೋದೇನೆಂದರೆ, ಕುಮಾರಣ್ಣವರ ಪ್ರತಿಯೊಂದು ನಡೆನಲ್ಲೂ ಅವ್ರು ಭಯ ಪಡ್ತಾರೆ, ಅದಕ್ಕೊಂದು ಗಾಬರಿ ಆಗ್ತಾರೆ, ವಿಚಲಿತರಾಗ್ತಾರೆ. ಕುಮಾರಣ್ಣವರು ಮನೆಯಿಂದ ಹೊರಟ್ರೆ ಒಂದು ರಾಜಕಾರಣದ ಬಗ್ಗೆ ಥಿಂಕ್ ಮಾಡ್ತಾರೆ. ಕುಮಾರಣ್ಣವ್ರು ಕಾರ್ ಹತ್ತಿದ್ರೆ ಒಂದು ಚಿಂತೆ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಏನಕ್ಕೆ ಅಂದರೆ, ಅಲ್ಲ, ಅವ್ರು ಮಾಡೋದು ಇರ್ಲಿ. ಈಗ ನಾನು ಕೇಳ್ತಾ ಏನಕ್ಕೆ ಸರ್, ಜೆಡಿಎಸ್ ನ ಪರಿಸ್ಥಿತಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋಂಗ ಆಗ್ಬಿಟ್ಟಿದೆ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ತಲೆಬಾಗಿ ಆಯ್ತು ಸರ್, ಇಲ್ಲ ಸರ್ ಅಷ್ಟೇ ಅನ್ಕೊಂಡು ಬರೋಂಗ ಆಗಿದೆ. ನೀವು ಅದನ್ನ ವಿರೋಧ ಮಾಡಿ ಆಚೆ ಬರೋ ಪರಿಸ್ಥಿತಿನೂ ಇಲ್ಲ ಸರ್. ಜೆಡಿಎಸ್ ನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಯಾಕೆಂತಂದ್ರೆ ಕಷ್ಟದಲ್ಲಿದ್ದಾರೆ, ಇಲ್ಲ ವಿಚಲಿತರು ಇದ್ದಾರೆ ಅಂತ ಮತದಾರರು ಹೇಳ್ಬೇಕು, ಇಲ್ಲ ಕಾರ್ಯಕರ್ತರು ಹೇಳ್ಬೇಕು, ಇಲ್ಲ NDA ಭಾಗವಾಗಿರುವಂತ ಬಿಜೆಪಿ ಪಕ್ಷ ಹೇಳ್ಬೇಕು. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಬೂತ್ ಮಟ್ಟದ ಕಾರ್ಯಕರ್ತರ ಹಂತದಲ್ಲಿ ಖಂಡಿತ ಇಲ್ಲ ಸರ್. ಇವತ್ತು ನಮ್ಮ ಯೋಚನೆ, ಕುಮಾರಣ್ಣವರ ಒಂದು ಮುಂದಾಲೋಚನೆ ಏನಿದೆ ಸರ್, ಇದು ಬರೀ ಮಂಡ್ಯಕ್ಕೆ, ಕೋಲಾರಕ್ಕೆ, ತುಮಕೂರಿಗೆ, ಮೈಸೂರಿಗೆ, ಬೆಂಗಳೂರು ಗ್ರಾಮಾಂತರ ಮತ್ತು ಹಾಸನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ಒಂದು ಮುಂಬರುವ ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳಲ್ಲೂ ನಾವು ಎಫರ್ಟ್ ಹಾಕಬೇಕು. 28 ಕ್ಷೇತ್ರಗಳಲ್ಲೂ ಎಲ್ಲಿ ಜಾತ್ಯತೀತ ಜನತಾದಳ ಸ್ಟ್ರಾಂಗ್ ಹೋಲ್ಡ್ ಇದೆ, ಉತ್ತರ ಕರ್ನಾಟಕದಲ್ಲಿ ಹೇಗೆ ಬಿಜೆಪಿ ಇದೆ, ಇದನ್ನೆಲ್ಲ ಸಾಧಕ ಬಾಧಕ ಬಿಜೆಪಿಯನ್ನ ವಿರೋಧ ಮಾಡ್ಕೊಂಡು ಎದುರಿಸ್ಕೊಂಡು ನಿಲ್ಲುವಷ್ಟು ಶಕ್ತಿ ಇದೆಯೋ ಸದ್ಯಕ್ಕೆ ಜೆಡಿಎಸ್? ವಿರೋಧ ಅನ್ನೋದೇ ಇಲ್ವಲ್ಲ ಸರ್. ಇವಾಗ ನೀವು ಉದಾಹರಣೆ ಈಗ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ಖಂಡಿತ ವಿಚಾರದಲ್ಲಿ ಹೇಳ್ತಾ ಖಂಡಿತವಾಗ್ಲೂ ಸರ್. ಈ ಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ಚರ್ಚೆ ಆಗಿಲ್ಲ. ಚರ್ಚೆ ಆಗಿದೆ. ಚರ್ಚೆ ಆಗಿರೋದು ಯಾವುದು? ರಾಜ್ಯಸಭೆ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿ ನಾವು ಕಣಕ್ಕೆ ನಿಲ್ಲಿಸಿರೋದ್ರಿಂದ ನಾವು ಈ 5ನೇ ಅಭ್ಯರ್ಥಿಯ ಪರವಾಗಿ ನಾವು ಶ್ರಮಿಸಬೇಕು. ಕುಮಾರಣ್ಣವರು ಕಷ್ಟಪಡ್ತಿರೋದು ಈ ವಿಚಾರದಲ್ಲಿ. ಅಂದರೆ ಈಗ ನೀವು ಹೇಳಿದ್ರಿ ಸರ್, ಡಾಕ್ಟರ್ದು ಒಂದು ನೀವು ಟಾಪಿಕ್ ತಗೊಂಡ್ರಿ. ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಕ್ರಾಂತಿ ಮಾಡಿದ್ದಾರೆ. ಇವತ್ತು ಕೋಲಾರದ ಮತದಾರರು ಬಯಸ್ತಿದ್ದಾರೆ, ಮೈಸೂರಿನ ಮತದಾರರು ಬಯಸ್ತಿದ್ದಾರೆ, ಮಂಡ್ಯದ ಮತದಾರರು ಬಯಸ್ತಿದ್ದಾರೆ, ಬೆಂಗಳೂರು ಗ್ರಾಮಾಂತರದ ಮತದಾರರು ಬಯಸ್ತಿದ್ದಾರೆ. ಅಂದರೆ ಎಲ್ಲಿ ಡಾಕ್ಟ್ರು ಹೋಗ್ತಿದ್ದಾರೆ ಅಲ್ಲಿ ನೀವು ನಮ್ಮ ಕ್ಷೇತ್ರಕ್ಕೆ ಬರಬೇಕು. ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ರಾಜ್ಯದಲ್ಲಿ ನೀವು ಜನರಿಗೆ ಒಂದು ಕಷ್ಟದ ಸಂದರ್ಭದಲ್ಲಿ ನೀವು ಆಸರೆಯಾಗಿದ್ರಿ, ದೇಶ ಮಟ್ಟದಲ್ಲೂ ನೀವು ಅದೊಂದು ಒಂದು ಕ್ರಾಂತಿ ತರ್ಬೋದಲ್ಲ ಅನ್ನೋ ಒಂದೇ ಒಂದು ಬಿಟ್ಟರೆ, ಇವತ್ತು ಕುಮಾರಣ್ಣ ಅವರಾಗಲಿ ಬಿಜೆಪಿ ರಾಜ್ಯ ಬಿಜೆಪಿ ಘಟಕ ಎಲ್ಲೂ ಸೀಟ್ ಬಗ್ಗೆ ಮಾತಾಡ್ತಿಲ್ಲ. ಯಾರಾದ್ರೂ ಒಬ್ರು ಸೀಟ್ ಬಗ್ಗೆ ಗೊಂದಲ ಇದೆ ಅಂತ ಒಬ್ರು ಜನಪ್ರತಿನಿಧಿ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಯಾವ ಕಡೆಯಿಂದ ಬರಬೇಕು ನಾನು ಅದೇ ಹೇಳ್ತೀನಿ, ಕಾರ್ಯಕರ್ತರು ಬಯಸ್ತಿದ್ದಾರೆ ಅಷ್ಟೇ. ರಘು ದೊಡ್ಡೇರಿ ನೋಡಿ, ನಮ್ಮ ಮಿತ್ರರು ಅಶ್ವಿನ್ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗ ಅದು ಹಾಸ್ಯಾಸ್ಪದವಾಗಿದೆ. ಒಂದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ, ಏನು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಹೊಸದಾಗಿ ಬಂದಿದೆ. ಮೊದಲನೇ ಬಿಜೆಪಿಯ ರಾಜ್ಯದ ಜನತೆ ತಿರಸ್ಕಾರ ಮಾಡಿದ್ದಾರೆ. ಮೊನ್ನೆ ನಡೆದಂತ MLC ಚುನಾವಣೆಯಲ್ಲಿ ರಾಜ್ಯದ ಜನತೆ ಬೆಂಗಳೂರಿನ ಒಂದ್ ನಿಮಿಷ ಅರುಣ್ ಅವರೇ ಒಂದ್ ನಿಮಿಷ, ನೀವು ಸ್ಯಾಂಪಲ್ ಸರ್ವೆ ಎಷ್ಟು ಮಾಡ್ತೀರಿ? 3,000-5,000 ಇರ್ತದೆ. ಸೊ ಹಾಗಾಗಿ ಈಗ 16,000 ನೋಡಿ, ಒಂದು ಮಡಕೆಯಲ್ಲಿ ಇರ್ತಕ್ಕಂಥ ಅನ್ನವನ್ನ ಚೆಕ್ ಮಾಡ್ಬೇಕು ಅಂದ್ರೆ ನೀವು ಇಡೀ ಅನ್ನವನ್ನ ತೆಗೆದ್ಬಿಟ್ಟು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಹಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ಅದರ ಸೆಂಟಿಮೆಂಟ್ ಗೊತ್ತಾಗ್ತದೆ. ಸೊ ರಾಜ್ಯದ ಜನತೆಯ ಸೆಂಟಿಮೆಂಟ್ ಲೋಕಸಭಾ ಎಲೆಕ್ಷನ್ ಆಬ್ವಿಯಸ್ ಆಗಿ ಅದೊಂದೇ ಅಲ್ಲ. ಈಗಲೂ ಕೂಡ ಏನ್ ನಾಳೆ ನಡೀತದಲ್ಲ, 27 ನಡೀತಿರ್ತದಲ್ಲ ರಾಜ್ಯಸಭಾ ಚುನಾವಣೆ. ಈಗ ಏನು ಇವರು ಮೈತ್ರಿ ಅಭ್ಯರ್ಥಿಯನ್ನ 5ನೇ ಅಭ್ಯರ್ಥಿಯನ್ನ ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ಏನೋ ಒಂದು ಕಮಾಲ್ ಮಾಡ್ತೀವಿ ಅಂತ ಹೊರಗಡೆ ಬಂದಿರತಕ್ಕಂಥ ಕಮಾಲ್ ಅನ್ನ ಇನ್ನ ಕೇವಲ 3 ದಿನದಲ್ಲೇ ಗೊತ್ತಾಗ್ತದೆ. ರಾಜ್ಯದ ಅಂದ್ರೆ ಅದರಿಂದ ಸರಿಸುಮಾರು 45 ಶಾಸಕರು ಅಂತ ಹೇಳಿದ್ರೆ ಕರ್ನಾಟಕದ 1/3 MLAಗಳು ಅಂದ್ರೆ 25% ಆಫ್ ದ ಪ್ರದೇಶವನ್ನ ರೆಪ್ರೆಸೆಂಟ್ ಮಾಡುವ MLAಗಳು ಇದಕ್ಕೆ ವೋಟ್ ಹಾಕ್ತಾರೆ. ಅಂದ್ರೆ ಇಷ್ಟು ಜನ ರಿಜೆಕ್ಟ್ ಮಾಡ್ತಾರೆ ಅಂತಂದ್ರೆ ಈ ಮೈತ್ರಿಯನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಅರ್ಥ. ಸೊ ಆ ವಿಚಾರ ಜನ ವೋಟ್ ಹಾಕೋದಕ್ಕೂ ವ್ಯತ್ಯಾಸ MLC ಎಲೆಕ್ಷನ್ ಅಲ್ಲಿ ಸರಿಸುಮಾರು 32 ಅಸೆಂಬ್ಲಿಯಿಂದ ವೋಟ್ ಹಾಕಿದ್ದಾರೆ.
32 ಅಸೆಂಬ್ಲಿಯ ಏನು ಮತದಾರರು ಓಟ್ ಹಾಕಿ 36 ಅಸೆಂಬ್ಲಿಯಿಂದ ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲ, ಶಿಕ್ಷಕರದ್ದು ಮತದಾನ ಹೆಂಗ್ ನಡೆಯುತ್ತೆ, ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡಿ, ನೀವು ಬಲ್ಲು, ನಾನು ಬಲ್ಲೆ, ಎಲ್ಲರೂ ಕೂಡ ಗೊತ್ತಿದ್ದಂಗಿದೆ. ಆ ಚುನಾವಣೆ ನಡೆಯುವಂತ ರೀತಿಯನ್ನ ಅರ್ಥ ಮಾಡ್ಕೊಂಡಿರೋರು ಗೊತ್ತಿದೆ. ಆ ಚುನಾವಣೆ ನಂಗೆ ಅರ್ಥ ಆಗ್ತದೆ. ಆದ್ರೆ ಇಬ್ರು ಮೈತ್ರಿ ಅವರು ಇವರ ನಿಜವಾಗ್ಲೂ ಆ That's a ಸಂಬಂಧ failure. ದೊಡ್ಡದು Failure. ಮೈತ್ರಿ- 100% failure ಅಷ್ಟೇ. ಮೈತ್ರಿ ಫೇಲ್ಯೂರ್ ಆಗಿದೆ. ಮೈತ್ರಿ It's a ಜನ fair, ಮಾಡಿದ್ದಾರೆ. fair, yes. ಆದ್ರೆ ಇನ್ನೊಂದು ವಿಚಾರವನ್ನು ತಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನು ಕೆಲವೇ ದಿನಗಳ ಹಿಂದೆ ಇದೇ ಬಿಜೆಪಿ ಅವರು ಏನು ಕುಟುಂಬ ರಾಜಕಾರಣದ ಬಗ್ಗೆ ಏನು ಪುಂಖಾನುಪುಂಖವಾಗಿ ಬೈದಂತವ್ರ ಜೊತೆ ಕುತ್ಕೊಂಡು ಬಿರಿಯಾನಿ ಅವರು ಒಂದು ಮಾತು ಹೇಳ್ತಾ ಇದ್ರು ರಘುದೊಡ್ಡಿಯವರೇ, ಕುಮಾರಸ್ವಾಮಿ ಅವರು ಆಚೆ ಬಂದ್ರು ಭಯ ಪಡ್ತೀರಾ, ಎಲ್ಲಿ ಹೋಗ್ತಿದಾರೋ ಏನ್ ಮಾಡ್ತಿದಾರೋ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಇನ್ನೆಲ್ಲೋ ಹೋದ್ರು ಇದು ಯಾವ್ದು ಲೆಕ್ಕಾಚಾರ ಆಗ್ತಿದ್ಯೋ ಅನ್ನುವಂತ ಭಯ ಕಾಂಗ್ರೆಸ್ ಶುರು ಆಗಿದೆ. ಬರೀ ಕುಮಾರಸ್ವಾಮಿ ಅವ್ರ ಬಗ್ಗೆನೇ ಯೋಚನೆ ಮಾಡುವಂಗ ಆಗ್ಬಿಟ್ಟಿದ್ದೀರಾ ಕಾಂಗ್ರೆಸ್. 224 ಕ್ಷೇತ್ರದಲ್ಲಿ 19 ಸ್ಥಾನಗಳನ್ನು ಪಡೆದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಹೊಗಳ್ಕೊತಾ ಇದ್ದಾರೆ ಅಂತ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇಲ್ಲಾಂದ್ರೆ ರಾಜ್ಯ ಜನತೆ ತಿರಸ್ಕಾರ ಮಾಡ್ತಾರೆ ಅನ್ನೋ ಭಯದಲ್ಲಿ ಅವ್ರು ಹೊಗಳ್ಕೊತಾ ಇದ್ದಾರೆ. ಒಂದು ವಿಚಾರವನ್ನ ಸೈಂಟಿಫಿಕ್ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಿಜವಾಗ್ಲೂ ಜೆಡಿಎಸ್ ಅವ್ರಿಗೆ ಏನ್ ಭಯ ಆಗಿದೆ ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೆ ನಿಜವಾಗ್ಲೂ 2 ರೀತಿಯ ಭಯ ಶುರುವಾಗಿದೆ. ಒಂದು, ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಡಾಮಿನೇಟೆಡ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರು ದೇ ಆರ್ ನಾಟ್ ಕಮ್ಯುನಲ್, ದೇ ಆರ್ ಸೆಕ್ಯುಲರ್. ಯಾವುದೇ ಪಕ್ಷ ಆಗ್ಲಿ ಇವತ್ತು ಬಿಜೆಪಿ ಸೊ ಹಾಗಾಗಿ ಬಿಜೆಪಿ ಅವರ ಜೊತೆ ಸೇರಿದ್ರೆ ನಮ್ಮದು ಇಷ್ಟು ದಿನ ನಾವು ಸಂಬಂಧವನ್ನ ಬೆಳೆಸ್ಕೊಂಡಿದ್ದಂತ, ಇಷ್ಟು ದಿನ ಒಂದು ಸೌಹಾರ್ದಯುತವಾಗಿ ಜೀವನ ನಡೆಸಿದಂತ ಒಂದು ಸನ್ನಿವೇಶ ಇವ್ರ ಜೊತೆ ಸೇರ್ಕೊಂಡ್ರೆ ನಮ್ಗೆ ಎಲ್ಲಿ ಹಾಳಾಗ್ತದೋ ಒಂದು ಭಯ ಶುರುವಾಗಿದೆ. ಎರಡನೇ ಭಯ ಏನು ಅಂತ ಹೇಳಿದ್ರೆ, ಜೆಡಿಎಸ್ ಅವರು ಇನ್ ಕೇಸ್ ಜೆಡಿಎಸ್ ಅವರು ಇವಾಗಲೇ ನೀವು ಸಾರಿ, ನಾನು ಇಂಟರ್ವ್ಯೂನ ಆಗ್ತಾ ಇದ್ದೀನಿ, ನೀವು ಅದನ್ನ ಬಳಕೆ ಮಾಡಿದ್ದಕ್ಕೆ ನಾನು ಹೇಳಬೇಕು ಅನಿಸ್ತು ಹೇಳ್ತಾ ಇದ್ದೀನಿ. ಹಳೆ ಮೈಸೂರು ಭಾಗದಲ್ಲಿ ಅವರು ಸೆಕ್ಯುಲರ್ ಕಮ್ಯುನಲ್ ಅಲ್ಲ ಅಂತ ಹೇಳ್ತೀರ, ನೀವು ಬಿಜೆಪಿಯನ್ನು ಕರೆಯೋದು ಕಮ್ಯುನಲ್ಲು, ಜೆಡಿಎಸ್ನವರು ಕೂಡ ಕಮ್ಯುನಲ್ಲು ಅನ್ನುವಂಥದ್ದನ್ನ ಈಗ ಶುರು ಮಾಡ್ಕೊಂಡು ಕರೆಕ್ಟ್ ಅಲ್ವಾ? ನೀವು ಅವಾಗಲೇ ಬಿಫೋರ್ ಒಂದ್ ಹೇಳಿದ್ರಿ, ಅನ್ನದ ಅಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಹೇಳಿ. ಹಾಗಿದಾಗ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ವೋಟ್ ಶೇರಿಂಗ್ ಯಾಕೆ ಜಾಸ್ತಿ ಆಯ್ತು? ಈ ಭಾಗದಲ್ಲಿ ಯಾಕೆ ಜೆಡಿಎಸ್ ನೋಡಿ ಅದನ್ನ ಹೇಳಕ್ ಹೋಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಓಟ್ಗಳು ಬಿಜೆಪಿಗೆ ಯಾಕೆ ಹೋಯ್ತು? ಅಲ್ಲ, ಆಲ್ಟರ್ನೇಟಿವ್ ಅವರನ್ನ ಹಾಳು ಮಾಡ್ಕೊಂಡ್ರದನ್ನ. ಹಂಗಿದಾಗ ಅವ್ರು ಸೆಕ್ಯುಲರ್ ಇದ್ದವರು ಈ ಕಮ್ಯುನಲ್ ಕಡೆ ಓಟ್ ಬಂತು, ಜನ ಕಮ್ಯುನಲ್ ಕಡೆ ಯೋಚನೆ ಮಾಡ್ತಾರೆ, ಸೆಕ್ಯುಲರ್ ಕಡೆ ಬಿಜೆಪಿ ನೋಡಿ ಜೆಡಿಎಸ್ ನವರು ಸೋಲುವಂತ ಹಂತದಲ್ಲಿ ಬಂದಿದ್ದಾಗ ಅಟ್ಲೀಸ್ಟ್ ಇನ್ ಕೇಸ್ ಏನಾದ್ರು ಕೆಲವು ಅವರು ಒಳ ಒಪ್ಪಂದವನ್ನ ಚುನಾವಣಾ ಪೂರ್ವದಲ್ಲೇ ಒಳ ಒಪ್ಪಂದವನ್ನ ಮಾಡ್ಕೊಂಡಿದ್ರು ಅವರು. ಸೊ ಹಾಗಾಗಿ ಒಂದು ಸರ್ಟನ್ ಪರ್ಸೆಂಟೇಜ್ ಆಫ್ ವೋಟ್ ಟ್ರಾನ್ಸ್ಫರ್ ಆಗಿದ್ದು ಸತ್ಯ. ಆದ್ರೆ ಅದನ್ನ ಗೆಲುವಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಅವ್ರ ಕೈಲಿ ಇಬ್ರು ಕೈಲೂ ಆಗ್ಲಿಲ್ಲ. ಈ ವಿಚಾರ ಒಂದು ಸೈಡ್ಗೆ ಇಡ್ತಾ ಅರುಣ್ ಅವರೇ, 2 ವಿಚಾರವನ್ನು ಹೇಳ್ತೇನೆ. ಈ ಹಳೆ ಮೈಸೂರು ಭಾಗದಲ್ಲಿ ಏನು ತಳಹಂತದ ನಾಯಕರುಗಳಿದಾರಲ್ಲ ಜೆಡಿಎಸ್ ಅವರು, ಇನ್ ಕೇಸ್ ಏನಾದ್ರು ಈಗ ಒಂದು ಓಟ್ಗಳೇನಾದ್ರು ನಮ್ಮ ಓಟ್ಗಳು ಏನಾದ್ರು ಬಿಜೆಪಿಗೆ ಟ್ರಾನ್ಸ್ಫರ್ ಆದ್ರೆ ನಮ್ಮ ಅಸ್ತಿತ್ವ ಹಾಳಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಹಾರ ಮತ್ತೆ ಮಹಾರಾಷ್ಟ್ರದ ಭಾಗದಲ್ಲಿ ಸ್ಥಳೀಯ ಪಕ್ಷಗಳ ಜೊತೆ ಹೊಂದಾಣಿಕೆ ಪ್ರಾದೇಶಿಕ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪ್ರಾದೇಶಿಕ ಪಕ್ಷಗಳು ಬೆಳಿಲಿಲ್ಲ, ಅಲ್ಲಿ ಪ್ರಾದೇಶಿಕ ಪಕ್ಷವನ್ನ ತುಳಿದು ಬೆಳೆದಿರ್ತಕ್ಕಂಥ ಬಿಜೆಪಿ. ಹಾಗಾಗಿ ಆ ಭಯ ಎಂಟೈರ್ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಅವ್ರಿಗೆ ಕಾಡ್ತಾ ಇದೆ. ಬರ್ತೀನಿ ಅಶ್ವಿನ್, ಬರ್ತೀನಿ. ಎಸ್, ಚಂದ್ರಶೇಖರ್ ಅವರೇ, ಅವ್ರು ಹೇಳ್ತಾ ಇರುವಂಥದ್ದು ಕುಮಾರಸ್ವಾಮಿ ಅನ್ಕೊಂಡ್ರು ನಮಗೆ ಭಯ ಇಲ್ಲ, ನಮ್ಮನ್ ಕಂಡ್ರೆ ನಿಮ್ಮ ಮೈತ್ರಿ ಅವ್ರಿಗೆ ಭಯ ಆಗ್ಬಿಟ್ಟಿದೆ, ಕಮ್ಯುನಲ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಜೆಡಿಎಸ್ನವರು ಕಮ್ಯುನಲ್ ಆಗ್ಬಿಟ್ಟಿದ್ದಾರೆ, ಹಳೆ ಮೈಸೂರು ಭಾಗನವರು ಸೆಕ್ಯುಲರೇ, ಅದು ನಮಗೆ ಬೆನಿಫಿಟ್ ಜಾಸ್ತಿ ಅಂತ. ಒಂದು ಆಯ್ತು ಸರ್, ಥ್ಯಾಂಕ್ ಯು. 3 ನಿಮಿಷ ಸಮಯ ತಗೊಂಡಿದ್ದೀರಿ. ಓಕೆ ಸರ್. ಮಂಡ್ಯ ಭಾಗದಲ್ಲಿ ಅವ್ರದ್ದು ಒಂದು ಸ್ಥಾನನೂ ಕೊಡಕ್ಕಾಗಿಲ್ಲ ಅವ್ರಿಗೆ. ಮುಗಿತಾ ಸರ್, ಮಾತಾಡ್ಬೋದಾ? ಥ್ಯಾಂಕ್ ಯು. ರಘುದೊಡ್ಡಿಯವರು ಮಾತಾಡ್ತಾ ಹೇಳ್ತಾ ಇದ್ರು, 224 ಕ್ಷೇತ್ರಕ್ಕೆ ಕೇವಲ 19 ಮಾತ್ರ ಗೆದ್ದಿರ್ತಕ್ಕಂಥ ಪಕ್ಷದ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡ್ಬೇಕು, ಶಕ್ತಿ ಇಲ್ಲ ಪಕ್ಷಕ್ಕೆ ಅಂತೇಳಿ. ಹಾಗಾದರೆ ಲೋಕಸಭೆ ಚುನಾವಣೆಯಲ್ಲಿ 544 ಸೀಟ್ಗೆ 50 ಸೀಟು ತಗೊಂಡಿಲ್ವಲ್ಲ ಪಾಪ ಪಕ್ಷ, ಅದ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಅನಿಸುತ್ತೆ. ನೋಡಿ, ಮೈತ್ರಿ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ನೋಡಿ, ಮೈತ್ರಿ 3 ಆಯಾಮಗಳಲ್ಲಾಗುತ್ತೆ. ಒಂದು, ನಾಯಕರುಗಳ ಮಧ್ಯೆ ಆಗ್ತಕ್ಕಂತಹ ಮೈತ್ರಿ. ಎರಡನೇದು, ಕಾರ್ಯಕರ್ತರುಗಳ ಮಧ್ಯೆ ಆಗ್ತಕ್ಕಂಥ ಮೈತ್ರಿ. ಮತ್ತು ಅದಕ್ಕೆ ಜನ ಒಪ್ತಕ್ಕಂಥದ್ದು ರೀತಿ. ಕಾಂಗ್ರೆಸ್ ಮತ್ತು ದಳ ಒಂದಾಗಿದ್ವು 2018ರಲ್ಲಿ. ನಾಯಕರ ಮಧ್ಯೆ ಹೊಂದಾಣಿಕೆ ಆಗೋ ರೀತಿ ಕಾಣ್ತಿತ್ತು ಬಿಟ್ಟರೆ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಯಾವತ್ತೂ ಆಗಿರಲಿಲ್ಲ. ಬೇಕಾದ್ರೆ ಕೇಳಿ, ನೀವು ಇವ್ರನ್ನ ಕೇಳಿ. ಹೋಗಿ ನಾಯಕರ ಮಧ್ಯೆ ಏನಾದರೂ ಉಳ್ಕೊಂತ ಇಲ್ಲ, ಕುಮಾರಸ್ವಾಮಿ ಹೇಳೋರು ವಿಷಕಂಠನಾಗ್ಬಿಟ್ಟಿದ್ದೀನಿ ಅಂತೇಳಿ ಅಲ್ಲೋಗಿ ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಎಪಿಸೋಡ ಕ್ರಿಯೇಟ್ ಮಾಡೋರು ಸಿದ್ದರಾಮಯ್ಯನವರು, ಎಲ್ಲೋ ಇವನ್ನೆಲ್ಲ 5 ಸ್ಟಾರ್ ಹೋಟೆಲ್ ಕೂತಿರೋರು ಬಡವರು ಬದುಕ್ತಾರ ಇಲ್ವ ಅಂತೇಳಿ. ಈ ಮಟ್ಟದಲ್ಲಿ ನಾಯಕರಲ್ಲೂ ಹೊಂದಾಣಿಕೆ ಇರಲಿಲ್ಲ, ಕಾರ್ಯಕರ್ತರು ಒಂದಾಗಲೇ ಇಲ್ಲ. ಹಾಗಾಗಿ ಜನ ಅದನ್ನು ಗೌರವ ಕೊಡಲೇ ಇಲ್ಲ. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಬಂದ ದಿವಸದಿಂದ ನೋಡಿ, 2014ರಿಂದನೂ
ಮೋದಿಯವರು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂಥ ರೀತಿ, ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ರೀತಿ, ಅದಾದ ಮೇಲೆ ಒಟ್ಟಿಗೆ ಬಂದಮೇಲೆ NDAಗೆ ಬಂದಮೇಲೂ ಕೂಡ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಇಡೀ ಏನು ಜನತಾದಳ ಪಕ್ಷ ನಾಯಕರುಗಳು ಜೊತೆಗೆ ನಾವಿವತ್ತು ಕೆರಗೋಡು ಎಪಿಸೋಡ್ ನೋಡಿದ್ವಿ, ಆ ಕಾರ್ಯಕರ್ತರುಗಳ ಮಧ್ಯೆ ಇರ್ತಕ್ಕಂಥ ಹೊಂದಾಣಿಕೆ. ನಾನು ಕೂಡ ಹಳೆ ಮೈಸೂರು ಭಾಗದ ತುಮಕೂರಿಂದ ಬರ್ತಾ ಇದ್ದೇನೆ. ಪ್ರತಿ ಗ್ರಾಮದಲ್ಲೂ ಕೂಡ ಆ ಹೊಂದಾಣಿಕೆ ಅದ್ಭುತವಾಗಿದೆ. ನನಗೇನೇ ಒಂದು ಬಲಿಷ್ಠವಾದ ಮೈತ್ರಿ ಅಂತ ಕಾಣುತ್ತೆ. ಬಟ್ ನಿಮಗೆ ಮೊದಲನೇ ಮೈತ್ರಿಯ ಸೋಲೆ ಆಗಿರೋದೇ MLC ಆಗ್ಲೇ ಹೇಳಿದೆ ಸರ್, 16,000 ಒಂದು ಕ್ಷೇತ್ರದಲ್ಲಿ ಅಲ್ಲಲ್ಲ, ಕೇವಲ 6 ತಿಂಗಳ ಕೆಳಗಡೆಗೆ ರಾಜಾಜಿನಗರದಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಅದೆಲ್ಲಿಂದ ಮೇಲ್ಗಡೆಯಿಂದ ಉಳಿದು ಬಂದು ಅಂತ ಹೇಳೋದು ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋದಲ್ಲ. ನೋಡಿ, ಕಳೆದ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಏನು ಶಕ್ತಿ ಬಂತು, ಆ ಇಡೀ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಸಮುದಾಯದ ಜನ ವೋಟ್ ಹಾಕಿದ್ದು DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ. ಅದೇ ರೀತಿ ಮಂಕುಬೂದಿ ಕುರ್ಜೆ ಹಚ್ಚಿದ್ರು, ಕಾಂಗ್ರೆಸ್ ಪಕ್ಷನೂ ಎರಚಿದ್ರು, ಸಿದ್ದರಾಮಯ್ಯನವರು ಎರಚಿದ್ರು. DK ಶಿವಕುಮಾರ್ ಹೋದ ಕಡೆ ಎಲ್ಲ ನನಗಿದೊಂದು ಅವಕಾಶ ಇದೆ ಅಂತ ಹೇಳಿದ್ರು. ಮಾಡಿದ್ರಲ್ವಾ, ಏನ್ ಮಾಡಿದ್ದಾರೆ? ಹಿಂದೆ ಮಾತ್ರ ಉಪ ಸೇರಿಸಿದಾರೆ ಅಷ್ಟೇ. ಮುಖ್ಯಮಂತ್ರಿ ಇದೆ, ಹಿಂದೆ ಮಾತ್ರ ಉಪ ಸೇರಿಸಿದ್ದಾರೆ. ಅದು ಉಪ್ಪಕ್ಕಲ್ಲ ಓಟ್ ಹಾಕಿದ್ದವರು. ಹಾಗಾಗಿ ಇವತ್ತು ಇಡೀ ಅಲ್ಲಿನ ಹಳೆ ಮೈಸೂರು ಭಾಗದ ಒಕ್ಕಲಿಗರಿಗೆ, ಈ ಸಮುದಾಯಕ್ಕೆ ಈ ಕಾಂಗ್ರೆಸ್ ಮಾಡ್ತಿರ್ತಕ್ಕಂತಹ ಮಂಕುಬೂದಿ ಚೆನ್ನಾಗಿ ಗೊತ್ತಾಗೋಗಿದೆ. ಇನ್ನು ಜನ್ಮದಲ್ಲಿ ಅವರು DK ಶಿವಕುಮಾರನ ಮುಖ್ಯಮಂತ್ರಿ ಆಗೋಕ್ಕೂ ಬಿಡೋದಿಲ್ಲ. ಆ ಹೋಪ್ಸ್ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಇವತ್ತು ಕೆರೆಗೋಡಿನದಲ್ಲಿರ್ಬೋದು, ಯಾವ ಭಾಗದಲ್ಲಿರ್ತಕ್ಕಂತಹ ಜನಗಳಲ್ಲಿ ಇರ್ತಕ್ಕಂತಹ ಉತ್ಸಾಹ, ಅದು BJP ಬಗ್ಗೆ ಆಗಿರ್ಬೋದು ಮತ್ತು ಅಥವಾ ಇದರ ಬಗ್ಗೆ ಆಗಿರ್ಬೋದು, ಅದ್ಭುತವಾಗಿದೆ. ಮೂರನೇ ಪ್ರಶ್ನೆ, DK ಶಿವಕುಮಾರ್ ಹೇಳ್ತಿರೋ ಅದು ಏನನ್ನ ದಾಳ ಉಳಿಸ್ಲಿ ಅಂತೇಳಿ. ನೋಡಿ, ಇದು ಲೋಕಸಭೆ ಚುನಾವಣೆ ಸ್ವಾಮಿ. ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ನಾವು ಒಪ್ಕೊಂತೀವಿ, ಗೌರವಪೂರ್ವಕವಾಗಿ ಸ್ವೀಕರಿಸ್ತೀವಿ. ಅದೇ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಹರಿತಿರ್ತಕ್ಕಂಥ 2 ವೇವ್ಗಳು ಏನು, ಒಂದು ಡೆವಲಪ್ಮೆಂಟ್ ವೇವ್, ಅದು ಮೋದಿ ವೇವ್ ಅಂತೀವಿ, ಮತ್ತೊಂದು ಧಾರ್ಮಿಕ ಪುನರುತ್ಥಾನದ ವೇವ್ ಇದೆಯಲ್ಲ, ರಾಮನ ವೇವು. ಇದೆರಡನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ದಾಳ ಅಲ್ಲ ಶಿವಕುಮಾರ್ ಅವರು ಉಳಿಸ್ತಾ ಇರೋದು, ಬೀಳ್ತಿರ್ತಕ್ಕಂಥ ಬ್ರಹ್ಮಾಸ್ತ್ರ ಅಂತ. ಯಾಕೆ ಇವತ್ತು ಪತ್ರ ನಾನು ಹೇಳ್ತಿದ್ದೀನಿ, ನಾನು ಮತ್ತೆ ತುಮಕೂರು ಭಾಗದಿಂದನೇ ಬರ್ತಾ ಇದ್ದೀನಿ. ಯಾಕೆ ಮುದ್ದನ್ಮೇಗೌಡರು ಇದ್ರೊಳಗಡೆಗೆ ಹೊಡ್ಕೊಂಡ್ ಬಂದ್ರು, ಅಲ್ಲಲ್ಲೇ ಕಿತ್ತಾಡ್ಕೊಂಡು ಯಾಕೆ ಅವ್ರು BJP ಟ್ರೈ ಮಾಡ್ತಿದ್ರು ಸ್ವಾಮಿ? ಅಂತ ಪರಿಸ್ಥಿತಿ ಏನಿತ್ತು ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ಗಳು ಗತಿ ಇಲ್ಲ. ಅವ್ರು ಅನೌನ್ಸ್ ಮಾಡ್ತಾರೆ ಸುಮಾರು 6 ರಿಂದ 7 ಜನ ಮಿನಿಸ್ಟ್ರಿಗಳು ನಿಲ್ಲಿಸ್ತೀವಿ ಅಂತೇಳಿ, ನೆಕ್ಸ್ಟ್ ಜನ ಮಿನಿಸ್ಟ್ರಿ ಹೇಳ್ತಾರೆ ನಾವು ನಿಲ್ಲಲ್ಲ ಅಂತೇಳಿ. ಇವರು KN ರಾಜಣ್ಣ ನಿಲ್ಲಬೇಕು ಅಂತೇಳಿ DK ಶಿವಕುಮಾರ್ ಅವ್ರ ಬಾಯಲ್ಲಿ ಬಂದಿದ್ದಂತ ಮಾತು. ಯಾಕೆ ಮತ್ತೆ ತಗೊಂಡ್ಬಂದು ಹಿಂಗೆ ಅಂದ್ರೆ 28 ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಗೆಲ್ತೀವಿ ಅಂತೇಳಿ. ಆಯ್ತು ಸರ್, ನನಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ, ನಾನು ಬ್ರೇಕ್ ಬಿಡ್ತೀನಿ. ಒಂದು ಲೈನ್ ಅಲ್ಲಿ ಹೇಳಿ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಮ್ಮ ಪಕ್ಷದಿಂದ ಹೇಳಿಸ್ತೀರಾ, ಅವ್ರ ಪಕ್ಷದಿಂದ ಹೇಳಿಸ್ತೀರಾ? ಒಂದು ಮಾತು ಹೇಳ್ಬಿಡ್ತೀನಿ, ಒಂದು ಲೈನಲ್ಲಿ ಹೇಳಿ. ಒಂದೇ ಲೈನಲ್ಲಿ ಹೇಳೋದು ನೋಡಿ, ಈ ಸಮುದ್ರದ ದಡದಲ್ಲಿ ನಿಂತಾಗ ಅಲೆಗಳೆಲ್ಲ ಬರ್ಬೇಕಾದ್ರೆ ಏನಪ್ಪ ರುದ್ರಭೀಕರ ಸಮುದ್ರ ಅನ್ಸುತ್ತೆ. ಅದು ಸಮುದ್ರದ ಒಳಗಡೆ ಹೋದ್ರೆ ಶಾಂತ ಸಾಗರ ಸ್ವಾಮಿ, ಪ್ರಶಾಂತವಾಗಿದೆ. ಕಳೆದ ವಾರನೇ ನಾನು ಡೆಲ್ಲಿನಲ್ಲಿ ಎಲ್ಲಿ BJP ಟಿಕೆಟ್ ಇರೋದು ಅಲ್ಲಿ ಕೂತಿದೆ, ಪ್ರಶಾಂತವಾಗಿದೆ, ಚಿಂತೆನೇ ಇಲ್ಲ. ಇನ್ನು 15-20 ದಿವಸ ಇಲ್ಲಿ ಮಾತ್ರ ಸುಮಲತನ್ ಸೋಲಿಸ್ತೀರಿ, ಇಲ್ಲಿ ಕುಮಾರಸ್ವಾಮಿ ನಿಲ್ಲಿಸ್ತೀರಿ, ಅಲ್ಲಿ ಮಂಜುನಾಥ್ ನಿಲ್ಲಿಸ್ತೀರಿ, ಇಲ್ಲಿ ನಿಲ್ಲಿಸ್ತೀರಿ, ಎಲ್ಲವೂ ಚೆನ್ನಾಗಿದೆ. ಬಟ್ ಸುನಾಮಿ ಬಂದಾಗ ಅಲೆಗಳದ್ದೇ ಅಬ್ಬರ ಜಾಸ್ತಿ ಇರುತ್ತೆ, ಒಳಗಡೆಗಿರೋ ನೀರಿಂದ. ಇಲ್ಲಿ ಪ್ರಶಾಂತ ಸಾಗರವಿದೆ, ತೀರ್ಮಾನ ಆಗುತ್ತೆ. ವಾಪಸ್ ಬರ್ತೀನಿ, ಚರ್ಚೆಯನ್ನ ಮುಂದುವರಿಸ್ತೀನಿ. ಇನ್ನು ಉತ್ತರ ಕೊಡ್ಲಿಲ್ಲ ನನಗೆ, ಅದಕ್ಕೆ ಅಲೆಗಳ ಕಂಪೇರ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಡಾಕ್ಟರ್ ಮಂಜುನಾಥ್ ಅವರು BJP ನ JDS